ಕೃಷ್ಣ ಪರಮಾತ್ಮ ಈ ಜಗತ್ತಿನ ದೊಡ್ಡ ಶ್ರೇಷ್ಠ ರಾಜ ಅಂತಂದರೂ ಕೂಡ ಅವನು ಒಂದು ದಿನ ಈ ದೇಶದೊಳಗೆ 10 ಕಣ್ಣೀರು ತೆಗೆದು ಹೋಗಿದ್ದಾನೆ. ಎಂತೆಂಥ ರಾಜರು ಭಿಕ್ಷುಕರಾಗಿ ಹೋಗಿದ್ದಾರೆ ಈ ಜಗತ್ತಿನೊಳಗೆ ಭಿಕ್ಷುಕರಾಗಿ ಹೋಗಿದ್ದಾರೆ. ಭಿಕ್ಷುಕರಂಗ ಇದ್ದವರು ಈ ಜಗತ್ತನ್ನು ಆಳುವ ಲೆವೆಲಕ್ಕೆ ಬಂದಿದ್ದಾರೆ. ಈ ಜಗತ್ತಿನೊಳಗೆ ಯಾರು ಸಣ್ಣವ್ರು, ಈ ಜಗತ್ತಿನೊಳಗೆ ಯಾರು ದೊಡ್ಡವರು? ನಾವು ತಿಳ್ಕೊಂಡಿರ್ತೀವಿ ನಾವು ಭಾಳ ಸಣ್ಣವ್ರಿ ಅಂತ. ಆ ಭಾವನೆ ನಿಮ್ಮ ತಲೆಯೊಳಗಿಂದ ಮೊದಲು ತೆಗಿಬೇಕು. ಆ ಭಾವನೆ ತೆಗಿಬೇಕು. ಆದ್ರೆ ವಿನಯ ರೀತಿಯಿಂದ ಬಾಗುವ ಸಂದರ್ಭದೊಳಗೆ ನಾವು ಬಾಗೋಣ. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಆದ್ರೆ ಸಾಧಿಸುವ ಸಾಧನೆಯ ಹಾದಿಯಲ್ಲಿ ನಾವು ಸಣ್ಣವರಲ್ಲ. ಸಾಧಿಸುವ ಸಾಧನೆಯ ಹಾದಿಯಲ್ಲಿ ನಾವು ಯಾವತ್ತೂ ಸಣ್ಣವರಂತ ತಿಳ್ಕೋಬಾರ್ದು. ಈಗ ಇಲ್ಲಿ ಯಾರಾದರೂ ಒಬ್ಬ ಸಂಗೀತಗಾರ ಇನ್ನೊಬ್ಬರು ಬಂದರು ಅಂತಂದ್ರೆ, ನಮ್ಮ ಬಸಲಿಂಗಯ್ಯನ ಬಿಡಿಸಿ ಅವ್ರು ಹಾಡಿದರು ಅಂತಂದ್ರೆ ಬಸಲಿಂಗ ಏನಂತಾನಂದ್ರೆ, ಮಸ್ತ್ ಹಾಡಿದ್ರು ನೋಡ್ರಿ ಅಪ್ಪ, ನೀವು ಭಾರಿ ಮಸ್ತ್ ಹಾಡಿದ್ರು ನೋಡ್ರಿ ಅಂತ ಇವು ಅಂತಾನ. ಅವೇನಂತಾನ, ನಿಮ್ಮಂಗೆ ಹಂಗೆ ಆಕತ್ರಿ, ನೀವು ದೊಡ್ಡವ್ರಿ ನಾವು ಸಣ್ಣವ್ರಿ. ನೋಡ್ರಿ ಹೆಂಗದ. ಆದ್ರೆ ಈ ಜಗತ್ತಿನೊಳಗೆ ದೊಡ್ಡವ್ರು ಯಾರು, ಸಣ್ಣವ್ರು ಯಾರು? ಇಲ್ಲಿ ದೊಡ್ಡ ವಸ್ತು ಯಾವುದು, ಸಣ್ಣ ವಸ್ತು ಯಾವುದು? ಇಲ್ಲಿ ದೊಡ್ಡದು ಯಾವುದು ಗೊತ್ತದೇನ್ರಿ? ಅತಿ ಸಣ್ಣದು ಯಾವುದು ಗೊತ್ತದೇನ್ರಿ? ಜಗತ್ತಿನೊಳಗೆ ದೊಡ್ಡದು ಯಾವುದು ಅಂತಂದ್ರೆ ನಿಜಗೊಂಡ್ರು ಬರೀತಾರೆ, ಒಗ್ಗಳಿಕೆ ಯಾವುದು? ಒಗ್ಗಳಿಕೆ. ಜಗತ್ತಿನೊಳಗೆ ಅತೀ ದೊಡ್ಡದು ಯಾವುದು, ಒಗ್ಗಳಿಕೆ ಯಾವುದು ಅಂತ ಪ್ರಶ್ನೆ ಕೇಳಿ ಅದಕ್ಕೆ ಅವ್ರು ಉತ್ತರ ಬರೀತಾರೆ. ಏನಂತಂದ್ರೆ ಸುಚರಿತ್ರ. ಜಗತ್ತಿನೊಳಗೆ ದೊಡ್ಡವ ಯಾರಂತಂದ್ರ, ಇಲ್ಲಿ 10 ಮಜಲು ಮಣಿ ಕಟ್ಟಿದವ ದೊಡ್ಡವ ಅಲ್ಲ, ಒಂದು 100 ಎಕರೆ ಜಮೀನಿದ್ದವ ದೊಡ್ಡವ ಅಲ್ಲ, ಮನ್ಯಾಗ ಕಿಲೋ ಗಂಟ್ಲೆ ಬಂಗಾರ ಇದ್ದವ ದೊಡ್ಡವ ಅಲ್ಲ, ಅಧಿಕಾರಿ ದೊಡ್ಡ ಅಧಿಕಾರ ಐತಂತ ತಿಳ್ಕೊಂಡು ಅವ ದೊಡ್ಡವ ಅಲ್ಲ. ಇಲ್ಲಿ ಜಗತ್ತಿನೊಳಗೆ ದೊಡ್ಡವ ನಿಜವಾಗಿಯೂ ಯಾರಂತಂದ್ರ, ಯಾರ ಚಾರಿತ್ರ್ಯ ಯಾರ ಶೀಲ ಅದು ಪವಿತ್ರವಾಗ್ಯದ ಅವ ಮಾತ್ರ ನಿಜವಾಗಿ ದೊಡ್ಡವ ಜಗತ್ತಿನೊಳಗ. ಚಾರಿತ್ರ್ಯವಂತನಾಗಿರಬೇಕು. ಚಾರಿತ್ರಹೀನನಾದ ಶ್ರೀಮಂತನ್ ತಗೊಂಡು ಏನು ಮಾಡೋದು? ಚಾರಿತ್ರಹೀನನಾದ ಅಧಿಕಾರಿಯನ್ನು ತಗೊಂಡು ಏನು ಮಾಡೋದು? ಚಾರಿತ್ರಹೀನನಾದ ಹೆಣ್ಣು ಮಗಳನ್ನು ತಗೊಂಡು ಏನು ಮಾಡೋದು? ಈ ಜಗತ್ತಿನೊಳಗ ಎಲ್ಲ ಕಳ್ಕೋಬಹುದು. ಎಲ್ಲ ಕಳ್ಕೊಂಡವರಿಗೆ ಕಿಮ್ಮತ್ತದ ಈ ಜಗತ್ತಿನೊಳಗ. ಸಿರಿತನವನ್ನು ಕಳ್ಕೊಂಡ್ರೆ ಏನೂ ಕಳ್ಕೊಂಡಂಗ ಅಲ್ಲ, ಮತ್ತೊಂದು ಸಾದಿ ಗಳಿಸಬಹುದು. ಸಿರಿತನವನ್ನು ಕಳ್ಕೊಂಡ್ರ, ಹೆಂಡತಿಯನ್ನು ಕಳ್ಕೊಂಡ್ರ, ತಾಯಿಯನ್ನು ಕಳ್ಕೊಂಡ್ರ, ಜಗತ್ತಿನೊಳಗೆ ಏನು ಕಳ್ಕೊಂಡ್ರೂ ಕಳ್ಕೊಂಡಂಗಲ್ಲ. ಒಂದು ಸಾರಿ ನಿನ್ನ ಚರಿತ್ರೆಯನ್ನ, ನಿನ್ನ ಚಾರಿತ್ರ್ಯವನ್ನ, ನಿನ್ನ ನಡತೆಯನ್ನ ನೀನು ಕಳ್ಕೊಂಡಿ ಅಂತಂದ್ರ ಎಲ್ಲವನ್ನೂ ಕಳ್ಕೊಂಡಂಗ, ನಿಂದ ಏನೂ ಉಳಂಗಿಲ್ಲ. ಒಂದು ಸಾರಿ ಅಪಮಾನಿತನಾದಿ ಅಂತಂದ್ರೆ, ಒಂದು ಸಾರಿ ಜಗತ್ತಿನೊಳಗೆ ಅಪವಾದಿತನಾದಿ ಅಂತಂದ್ರೆ, ನಿಮ್ಮ ಭಾಷೆಯೊಳಗೆ ಹೇಳ್ಬೇಕಂದ್ರೆ ಅವೇನ್ ತಗಿ ಅನ್ನಿಸ್ಕೊಂಡಂದ್ರೆ ಮುಗೀತು ನಿಂದಲ್ಲಿ. ಆಕೇನ್ ತೆಗಿ, ಆಕೆ ಚಾರಿತ್ರ ಚಲೋ ಇಲ್ಲ, ಆಕೆ ನಡತೆ ಚಲೋ ಇಲ್ಲ, ಆಕೆ ಆಚಾರ ಚಲೋ ಇಲ್ಲ ಅಂತ ಹೆಂಗ ಒಮ್ಮೆ ಅಂದ್ರು ಅಂತಂದ್ರ ನಮ್ದೇನಪ್ಪ ಅಂತಂದ್ರೆ ಅಲ್ಲಿ ನಾವು ಬದುಕಿಯೂ ವ್ಯರ್ಥ. ನಿಮ್ಗೆ ಗೊತ್ತಿರಬೇಕು, ಲಗ್ನದೊಳಗೆ ನನಗೊಂದು ಭಾಳ ವರ್ಷದಿಂದ ಕಾಡ್ತಿತ್ತದು. ಲಗ್ನದೊಳಗೆ ಮಗಳನ್ನು ಕೊಟ್ಟಿರ್ತಾನೆ, ಮಗಳನ್ನು ಕೊಟ್ಟವ ಹಳ್ಯಾನ್ ಕಾಲು ತೊಳಿಬೇಕಂತ್ರಿ. ಯಾವ ಪದ್ಧತಿ ಇದು? ಹಳ್ಯ ಸಣ್ಣವು ಏನ, ಮಗಳ ತಂದಿ ಮಾವ ಇವ ಸಣ್ಣವು. ಯಾರು ಸಣ್ಣವ್ರು ಯಾರು ದೊಡ್ಡವ್ರಿಲ್ಲ? ಯಾವುದು ಸಣ್ಣದು ಯಾವುದು ದೊಡ್ಡದು? ಅಲ್ಲ, ಮಗಳ ಗಂಡಂದು ತಂದೆ ಕಾಲು ತೊಳಿಬೇಕಂತ, ಅಪ್ಪ ಕಾಲು ತೊಳಿಬೇಕಂತ. ಇಲ್ಲ ಅಂದ್ರೆ ದೊಡ್ಡಪ್ಪ ಸಣ್ಣಪ್ಪ, ಇದು ಪದ್ಧತಿ ಅದ ಇಲ್ಲ ಮಂತ? ಅದ ಇಲ್ರಿ. ಹೊಸದೊಂದು ಬೋಗಾಣಿ ಬುಟ್ಟಿ ತಂದು ಒಂದು ಚರ್ಗಿ ತಂದು ಅವನು ಕುಂಡಿಸಿ ಅವನ ಕಾಲು ತೊಳಿಬೇಕು. ಯಾಕೆ ಕಾಲು ತೊಳಿಬೇಕ್ರಿ ಅವನದು? ನಾವೇನಾದರೂ ಅದನ್ನು ಅನ್ಕೊಂಡಿವೇನು? ನಾವು ಅವ ಯಾಕೆ ಕಾಲು ತೊಳಿತಾನೆ ಹಳ್ಯಾಂದಂತಂದ್ರೆ
ಭಾಳ ಚಂದ ಒಂದು ಮಾತದ. ಅದು ಏನಂತಂದ್ರೆ, ಅಳಿಯನಿಗೆ ಕಾಲ ತೊಳೆಯುವಾಗ ಆ ಕಾಲ ತೊಳೆಯುವ ಮಾವ ಅವನ ಮುಖ ನೋಡ್ಕೊಂಡು ಒಂದು ಮಾತು ಹೇಳ್ತಾನಂತ, ಹೇ ಅಳಿಯನೇ, ಇಲ್ಲಿಯ ತನಕ ಇಷ್ಟು ದಿನ ನೀನು ನಡೆದ ಈ ಕೆಟ್ಟ ನಡತೆಯನ್ನ, ಇಲ್ಲಿ ತನಕ ನಿಂದ ನಡತೆ ಏನಿತ್ತಲ್ಲ ಆ ಕೆಟ್ಟ ನಡತೆಯನ್ನ ನೀರು ಹಾಕಿ ತೊಳೆದು ಒರೆಸಿ ಸ್ವಚ್ಛ ಮಾಡಿನಪ್ಪ. ಇನ್ನು ಮೇಲತ್ತು ಚಂದಂಗೆ ನಡೆಯೋ. ನನ್ನ ದೇವತೆಯಾದ ನನ್ನ ಮಗಳ ಜವಾಬ್ದಾರಿಯನ್ನು ನಿನ್ನ ಕೈಯೊಳಗೆ ಕೊಡಕತ್ತೀನಿ. ನನ್ನ ಮಗಳ ರಕ್ಷಣೆಯ ಭಾರ ನಿನ್ನದದಪ್ಪ. ಅದಕ್ಕೆ ಇಲ್ಲಿ ತನಕ ಆ ನನ್ನ ಮನೆಯ ದೇವತೆ, ನನ್ನ ಮಗಳನ್ನು ನಾನು ದೇವತೆ ಅಂತ ನೋಡ್ಕೊಂಡು ಬಂದೀನಿ. ಇವತ್ತು ನನ್ನ ಮಗಳನ್ನು ನಿನ್ನ ಕೈಯಾಗ ಕೊಡಾಕತ್ತೀನಿ. ಇನ್ನು ಮೇಲತ್ತು ನೀ ರಕ್ಷಣೆ ಮಾಡ್ತಿ ಅಂದ್ರೆ ಒಂದು ರೀತಿಯೊಳಗೆ ನೀನು ನನಗೆ ಇವತ್ತಿನಿಂದ ದೇವರಪ್ಪ, ನೀನು ನನಗೆ ದೇವರ. ಅದಕ್ಕೆ ನಿನ್ನ ಪಾದ ತೊಳೆಯಾಗತ್ತೇನೆ ನಾನು, ಅದಕ್ಕೆ ನಿನ್ನ ಪಾದ ತೊಳೆಯಾಗತ್ತೇನೆ. ನೋಡ್ರಿ, ಇಲ್ಲಿ ಯಾವುದಕ್ಕೆ ಕಿಮ್ಮತ್ತದ ಅಂತಂದ್ರೆ ಸದಾಚಾರ, ಸದ್ವಿಚಾರ, ಸಣ್ಣಡತೆ. ಒಗ್ಗಳಿಕೆ ಯಾವುದು, ಜಗತ್ತಿನೊಳಗೆ ಅತಿ ದೊಡ್ಡದು ಯಾವುದು ಅಂತಂದ್ರೆ ನಿನ್ನ ಚಾರಿತ್ರ, ನಿನ್ನ ನಡತೆ. ನಿಮ್ಗೆ ಗೊತ್ತಿರ್ಬೇಕು, ಹೊಸ್ತಾಗಿ ಮಗಳನ್ನು ಕಳ್ಸಾಕತ್ತಿರ್ತಾರಲ್ರಿ ಗಂಡನ ಮನೆಗೆ. ಆಗೊಂದು ಮಾತಂತಾರ್ರಿ, ಏನಂತಂದ್ರೆ ಆ ಹೆಣ್ಮಗಳು ಆ ಹುಡುಗಿ ಅವ್ವ ಅತ್ತತ್ತ ಹೇಳ್ತಿರ್ತಾಳೆ. ಏನಂತಂದ್ರೆ, ನನ್ನ ಮಗಳು ಹೊಸ್ತಾಗಿ ನಡ್ಯಾಕೆ ಹೊಂಟಾಡ್ರಿ ಅವ್ವ, ನನ್ನ ಮಗಳು ಹೊಸ್ತಾಗಿ ನಡ್ಯಾಕೆ ಹೊಂಟಾಡ್ರಿ. ಮತ್ತು ಇಲ್ಲಿ ನಡೀತಿದ್ದಿಲ್ಲೇನ್ರಿ ಆಕೆ? ನಿಮ್ಮ ಮನ್ಯಾಗ ನಡೀತಿದ್ದಿಲ್ಲ ಏನು? ಕಾಲು ಮುರ್ಕೊಂಡು ಕೂತಿದ್ಲು, ಪ್ಲಾಸ್ಟರ್ ಹಾಕ್ಕೊಂಡು, ಏನು ಹಚ್ಕೊಂಡು ಹಿಂಗೆ ಇಟ್ಕೋತಕ್ಕಿರ್ತಾರಲ್ಲ ಅವನ್ ತಗೊಂಡಿದ್ಲು. ಅಲ್ಲ, ನಿಮ್ಮ ಮನ್ಯಾಗ ನಡೆಯತ್ತಿದ್ದಳ ಆಕಿ. ಮತ್ತೆ ಯಾಕಂತೀರಿ? ಇಲ್ರಿ, ನನ್ನ ಮಗಳು ನಡ್ಯಾಕೆ ಹೊಂಟಾಡ್ರಿ ಗಂಡನ ಮನೆಗೆ ಅಂದ್ರೆ ಏನ್ರಿ? ಇದರ ಅರ್ಥ ಏನ್ರಿ? ನೀವು ಅಂತಿರ್ಬೇಕು, ಮತ್ತು ನಿನ್ನ ಅದಕ್ಕೆ ಕರ್ಸೈತಿ ಸ್ವಾಮಿ, ಅದನ್ನು ಹೇಳಕ್ಕೆ ನೀನು ಕರ್ಸದ. ಮತ್ತು ನಮಗೆ ಗೊತ್ತಿತ್ತಂದ್ರೆ ನಾವ್ಯಾಕೆ ನಿನ್ನ ಕರೆಸ್ತಿದ್ದೀವಿ? ಹೌದಿಲ್ರಿ? ಹೊಸ್ತಾಗಿ ನಡ್ಯಾಕೆ ಹೋಗುದಂತಂದ್ರೆ ಇದರ ಅರ್ಥ ಏನಂತಂದ್ರೆ, ಆ ಹೋಗತಕ್ಕಂಥ ಮಗಳು ಅಲ್ಲಿ ಹೋಗಿ ಗಂಡನ ಮನ್ಯಾಗ ನಡೆಯೋದಂದ್ರೇನು? ನಮ್ಮ ನಡತೆ. ಅಲ್ಲಿ ನಡೆಯೋದಂದ್ರೇನು? ಗಂಡನ ಮುಂದೆ, ಅತ್ತಿ ಮುಂದೆ, ಮಾವಂದ ಮುಂದೆ ನಡೆದು ತೋರಿಸೋದು. ಹೆಂಗೆ ಹೆಜ್ಜೆ ಹಾಕಿ ಅಲ್ಲ, ಅವ್ರಿಗೆ ಹೇಳೋದು ಏನಂತಂದ್ರೆ, ನಮ್ಮ ತವ್ರ ಮನೆಯೊಳಗೆ ನಮ್ಮವ್ವ ನಮ್ಮಪ್ಪ ನನಗೆ ಹಿಂಗೆ ಬದುಕಾಕ ಕಲಿಸಾರ, ಹಿಂಗೆ ಮಾತಾಡಕ ಕಲಿಸಾರ, ಹಿಂಗೆ ಉಡಾಕ ಕಲಿಸಾರ, ಹಿಂಗೆ ನಡ್ಯಾಕ ಕಲಿಸಾರ. ನಮ್ಮ ಈ ನಡತೆ ನಿಮಗೆ ಸರಿ ಬರ್ತದೋ ಇಲ್ಲೋ ನೋಡ್ರಿ, ನಾ ನಿಮಗೆ ನಡೆದು ತೋರಿಸ್ತನು. ಇದು ಬರೋಬರಿ ಇತ್ತಂದ್ರೆ ಹ್ಞೂ ಅನ್ರಿ, ಇಲ್ಲ ಅಂದ್ರೆ ನೀವು ಹೆಂಗೆ ಹೇಳ್ತಿರ್ಲ ಹಂಗೆ ನಾನು ನಡೀತೇನ್ರಿ ಮುಂದ. ನನ್ನ ತವ್ರ ಮನೆ ನಡತೆ ಹಿಂಗದ ನೋಡ್ರಿ. ನಮ್ಮ ಮನ್ಯಾಗ ಹಿಂಗೆ ಊಟ ಮಾಡಕ್ಕೆ ಕಲ್ಸ್ಯಾರ ನನಗೆ ನಮ್ಮವ್ವ ನಮ್ಮಪ್ಪ. ನಮ್ಮ ಮನ್ಯಾಗ ಹಿಂಗೆ ಮಾತಾಡಕ್ಕೆ ಕಲ್ಸ್ಯಾರ ನನಗೆ. ನಮ್ಮ ಮನ್ಯಾಗ ಹಿಂಗೆ ಬದುಕಾಕ ಕಲಿಸ್ಯಾರ. ಅದಕ್ಕೆ ಇಲ್ಲಿ ನಿಮ್ಮ ಮುಂದೆ ಇದನ್ನೆಲ್ಲ ನಾವೊಂದು ತೊಡೆ ದಿವಸ ನಡೆದು ತೋರಿಸ್ತನು. ಮತ್ತು ನಿಮಗಿದು ಸರಿ ಕಾಮ್ತಿತ್ತು ಒಪ್ಪಗೋರಿ, ಇಲ್ಲ ಅಂದ್ರೆ ನಿಮ್ಮ ಮನೆ ಪದ್ಧತಿ ಹೆಂಗದಲ್ಲ ಅದನ್ನು ಹೇಳ್ರಿ, ನಾ ಹಂಗೆ ನಡೀತೀನಿ ಅಂತ ನಡೆದು ತೋರಿಸೋದಿದು. ಇದು ನಡೆದು ತೋರಿಸೋದು. ಜಗತ್ತಿನೊಳಗೆ ಯಾವುದಕ್ಕೆ ಶ್ರೇಷ್ಠತೆ ಅದಂತಂದ್ರೆ ನಡತೆಗೆ. ನಡತೆ ಅಂತಂದ್ರೇನು? ನಾವು ಯಾರದಿವಲ್ಲ ಅದನ್ನು ಅರ್ಥೈಸಿಕೊಂಡು ಹಂಗೆ ಇದ್ದು ಬಿಡೋದು. ಮಗ ಇಲ್ಲ, ನೀನು ಮಗ ಅಂದ್ರೆ ನೀ ಹೆಂಗಿರ್ಬೇಕಪ್ಪ, ನೀ ಹೆಂಗಿರ್ಬೇಕು ಹಂಗಿದ್ದಿ ಅಂದ್ರೆ ಅದ ನಿನ್ನ ನಡತೆ. ನಿಮ್ಮಪ್ಪ ನಿಮ್ಮವ್ವ ನಿನ್ನ ಹಡದಾರ. ಈ ಮನೆಗೆ ಹಿರಿ ಮಗ ನೀನು. ಈಗ ನಿಮ್ಮ ಅಪ್ಪದಾನಲ್ಲ, ಅವರಪ್ಪ ಹಿಂಗೆ ನೂರಾರು ತಲಾಂತರ ಈ ಮನೆತನಕ್ಕೊಂದು ಘನತೆಯನ್ನಿಟ್ಟು ಹೋಗ್ಯಾರ. ಈ ಮನೆತನಕ್ಕೊಂದು ಗೌರವವನ್ನಿಟ್ಟು ಹೋಗ್ಯಾರ. ನೂರಾರು ಮಂದಿ ತಲಾಂತರ ನಿಮ್ಮಪ್ಪ, ನಿಮ್ಮ ಮುತ್ಯ, ನಿಮ್ಮ ಮುತ್ಯನ ಮುತ್ಯ ಇವರೆಲ್ಲರೂ ಒಂದು ನಡತೆಯನ್ನು ಇಟ್ಟು ಹೋಗ್ಯಾರ. ಇದಕ್ಕೆ ಗೌರವವನ್ನು ಇಟ್ಟು ಹೋಗ್ಯಾರ. ನೀ ಏನು ಮಾಡಂತಂದ್ರೆ ಅವರು ಈ ಮನೆತನಕ್ಕೆ ಇಟ್ಟಿರ್ತಕ್ಕಂಥ ಘನತೆಯನ್ನು
ಕಳಿಲಾರ್ದಂಗೆ ಬದುಕಿ ಬಿಡು ಸಾಕು. ನಿನ್ನ ನಡತೆ ಹಂಗಿರ್ಬೇಕು. ನಿಮ್ಮ ಮುತ್ಯ, ನಿಮ್ಮ ತಾತ, ನಿಮ್ಮಪ್ಪ ಯಾರೂ ಬಾಯಿಗೆ ಹಚ್ಚಿಲ್ಲ ತಮ್ಮ, ಬಾಯಿಗೆ ಹಚ್ಚಿಲ್ಲ, ಏನೂ ಸೇದಿಲ್ಲ, ದುಷ್ಟರು ಕೂಡ ಗೆಳೆತನ ಮಾಡಿಲ್ಲ. ನೀ ಏನೂ ಗಳಿಸದಿದ್ದರೂ ನಡೀತದ, ಆದ್ರೆ ಮನೆತನದ ಗೌರವವನ್ನು ಕಳಿಲಾರ್ದಂಗೆ ಇದ್ದಿ ಅಂದ್ರೆ ಸಾಕು. ಇದು ದೊಡ್ಡ ಗಳಿಕಿನ. ನೀನು ದೊಡ್ಡ 100 ಎಕರೆ ಜಮೀನು ತಗೊಳ್ಳೋದು ಬೇಕಾಗಿಲ್ಲ, ದೊಡ್ಡ ಮನಿ ಕಟ್ಟೋದು ಬೇಕಾಗಿಲ್ಲ. ಇದ್ದ ಮನಿಯೊಳಗನ, ಇದ್ದ ಜಮೀನದೊಳಗನ ನಿಮ್ಮ ಮನೆತನದವರು, ನಿಮ್ಮ ತಾತ ಮುತ್ತಾತಗಳು ಏನು ಈ ಮನೆಯ ಘನತೆ ಗೌರವವನ್ನು ರಕ್ಷಣೆ ಮಾಡಿಕೊಂಡು ಬಂದಾರಲ್ಲ, ಅದನ್ನು ಕಳಿಲಾರ್ದಂಗೆ ನೀ ಬದುಕಿದೆಯಾ ಅಂತಂದ್ರೆ ಜಗತ್ತಿನೊಳಗೆ ಇದಕ್ಕಿಂತಲೂ ಗಳಿಸೋದು ದೊಡ್ಡದು ಯಾವುದೂ ಇಲ್ಲ, ದೊಡ್ಡದು ಯಾವುದೂ ಇಲ್ಲ. ಇದು ನಡತೆ. ನಾವು ಬಂದ ಕೂಡಲೇ ನಮಸ್ಕಾರ ಮಾಡ್ತೀರಿ ನಮಗೆ, ಹೌದಿಲ್ರಿ? ನಮಸ್ಕಾರ ಮಾಡ್ತೀರಿ. ನಮಗೆ ಎಲ್ಲಿ ನಮಸ್ಕಾರ ಮಾಡ್ತೀರಿ? ಪಾದಕ್ಕೆ ನಮಸ್ಕಾರ ಮಾಡ್ತೀರಿ, ಹೌದಿಲ್ರಿ? ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತೀರಿ? ಯಾಕ್ರಿ ಸ್ವಾಮಿ ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತೀವಿ ಅಂದ್ರೆ ಮತ್ತೆ ಎಲ್ಲರೂ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡ ಬಂದಾರ, ನಾವು ಮಾಡ್ತೀವಿ. ಅದ ಪಾದಕ್ಕೆ ಹಣಿಗೆ ಬಂದ ಟಗ್ ಅಂತ ಆದ, ನಾವು ಎದುರಿಗೆ ಬಂದ ಕೂಡಲೇ ಹಣಿಗೆ ಬಂದ ಟಗ್ ಅಂತ ಆದ ನಮಸ್ಕಾರ ಮಾಡ್ದಂಗೆ ಹಿಂಗೆ ಇಲ್ಲ. ಕೈ ಮುಟ್ಟಿ ನಮಸ್ಕಾರ ಇಲ್ಲ, ಮೊಣಕಾಲು ಮುಟ್ಟಿ ಇಲ್ಲ. ಎರಡು ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತೀರಿ ಅಂತಂದ್ರೆ ನಿಮ್ಮ ಪಾದದಿಂದ ನಡೆಯುವ ನಡತೆ ಚಲೋ ಇರಲಿ ಅಂತ ನೀವು ನಮಸ್ಕಾರ ಮಾಡ್ತೀರಿ. ಸ್ವಾಮಿ ನಿನ್ನ ನಡತೆ ಚಲೋ ಇರಲಿ, ನಡೆಯೋದು ಪಾದ, ಈ ಪಾದಗಳು ಎಲ್ಲರ ಹೋಗಬಾರ್ದು ಜಾಗಕ್ಕೆ ನಿನ್ನ ಪಾದಗಳು ಹೋಗಬಾರ್ದು, ಹೋಗಂಗಿಲ್ಲ ಅಂತ ತಿಳ್ಕೊಂಡು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ. ಮತ್ತು ನಮಕಿತ ಆತೂತು ನಿನ್ನ ಹೊಂಟಿದ್ದು ಅಂದ್ರೆ ಯಾರು ನಮಸ್ಕಾರ ಮಾಡ್ಬೇಕು? ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತಾರಂದ್ರೆ ನಡತೆ ನಿಮ್ಗೆ ಗೊತ್ತಿರ್ಬೇಕು.